ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಸಿಲಿನ ಧಗೆ ಹೆಚ್ಚಾಗುತ್ತಿರುವುದು ಈ ಭಾಗದ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿಯಲು ಕಾರಣವಾಗುತ್ತಿದೆ. ಈ ಬಾರಿ ನೀರಿನ ಮೂಲಗಳಾದ ಕೆರೆ ಬಾವಿಗಳಲ್ಲಿ ಅಂತರ್ಜಲ ಕಡಿಮೆಯಾಗಿ ಬಾವಿಗಳು ಬರಿದಾಗುವ ಸ್ಥಿತಿ ನಿರ್ಮಾಣಗೊಂಡಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಸಂಶೋಧನೆಗಳಿಂದ ತಿಳಿದು ಬಂದಿದ್ದು, ಇದೇ ರೀತಿಯ ಬಿಸಿಲಿನ ವಾತಾವರಣ ಮುಂದುವರೆದಲ್ಲಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆಯಾಗುತ್ತಿದೆ. 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಲಿನ ತಾಪಮಾನ ಏರಿಕೆ ಕಂಡಿದ್ದು, ಜಿಲ್ಲೆಯ ಜನರಿಗೆ ಬಿಸಿ ಅನುಭವವನ್ನು ನೀಡಿದೆ. ಉರಿ ಬಿಸಿಲು ಕೇವಲ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವುದಲ್ಲದೆ ಅತಿ ಅವಶ್ಯಕವಾಗಿರುವ ಕುಡಿಯುವ ನೀರಿನ ಮೂಲಗಳನ್ನೇ ಬರಿದು ಮಾಡಿದೆ. ಜಿಲ್ಲೆಯ ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಈ ಬಾರಿ ತಾಪಮಾನ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪುತ್ತೂರಿನ ಹಲವು ಕಡೆಗಳಲ್ಲಿ ಈ ಹಿಂದೆ ಎಂದೂ ಕಂಡರಿಯದ ರೀತಿಯಲ್ಲಿ ಬಾವಿಗಳ ಅಂತರ್ಜಲ ಮಟ್ಟ ಕುಸಿಯಲಾರಂಭಿಸಿದ್ದು, ಕೆಲವು ಬಾವಿಗಳಲ್ಲಿ ಈಗಾಗಲೇ ನೀರಿನ ಹರಿವು ನಿಂತಿದೆ. ಈ ಬೆಳವಣಿಗೆ ಜನಸಾಮಾನ್ಯನ ಆತಂಕಕ್ಕೂ ಕಾರಣವಾಗಿದೆ. ರಾಜ್ಯ ಅಂತರ್ಜಲ ನಿರ್ದೇಶನಾಲಯ ಇತ್ತೀಚೆಗೆ ನಡೆಸಿದ ಸರ್ವೆಯೊಂದರ ಪ್ರಕಾರ ರಾಜ್ಯದ 157 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟದಲ್ಲಿ ಸುಧಾರಿಕೆ ಕಂಡುಬಂದಿದ್ದು, ಅತಿ ಹೆಚ್ಚು ಮಳೆ ಬರುವಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಬಗ್ಗೆ ವರದಿ ಉಲ್ಲೇಖಿಸಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪವು ಈ ನೀರಿನ ಅಭಾವಕ್ಕೆ ಒಂದು ಕಾರಣವೂ ಆಗಿರುವ ಜೊತೆಗೆ ಕೃಷಿ ಭೂಮಿಗಳಲ್ಲಿ ನಿರಂತರ ಬೋರ್ವೆಲ್ಗಳ ಮೂಲಕ ನೀರು ಹರಿಸಿ ನೀರು ಪೋಲು ಮಾಡುವ ಪ್ರಕ್ರಿಯೆಗಳು ನಡೆಯುತ್ತಿರುವುದು ಕೂಡ ನೀರಿನ ಅಭಾವಕ್ಕೆ ಕಾರಣ ಎನ್ನಲಾಗಿದೆ. ಈಗಾಗಲೇ ಹಲವು ಕೃಷಿ ತೋಟಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು, ನೀರನ್ನು ತೂಗಿ ಅಳೆದು ತೋಟಗಳಿಗೆ ಪೂರೈಸಬೇಕಾದ ಸ್ಥಿತಿಯಿದೆ. ಜಿಲ್ಲೆಯಲ್ಲಿ ಇದೇ ರೀತಿಯ ವಾತಾವರಣ ಮುಂದುವರೆದಲ್ಲಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ. ಹೆಚ್ಚುತ್ತಿರುವ ಬಿಸಿಲಿನ ತಾಪವನ್ನು ತಪ್ಪಿಸಲು ಜನ ಮಧ್ಯಾಹ್ನದ ವೇಳೆಗೆ ರಸ್ತೆಗೆ ಇಳಿಯುವುದನ್ನು ನಿಲ್ಲಿಸಿದ್ದಾರೆ. ತಮ್ಮ ಕೆಲಸ ಏನಿದ್ರೂ ಬೆಳಗ್ಗೆ ಮತ್ತು ಸಂಜೆಯ ವೇಳೆಗೆ ಎನ್ನುವ ನಿಯಮವನ್ನು ಜಿಲ್ಲೆಯ ಜನ ಕೆಲವು ಕಡೆಗಳಲ್ಲಿ ಪಾಲಿಸಲಾರಂಭಿಸಿದ್ದಾರೆ. ಬಿಸಿಲಿನ ತಾಪಮಾನ ತಡಿಲಿಕ್ಕೆ ಆಗದೆ ನೀರೆಲ್ಲ ಬತ್ತಿ ಹೋಗಿ ಮತ್ತು ಮಳೆನೂ ಇಲ್ಲದೆ ವರ್ಷಕ್ಕೆ ಈ ಟೈಮಲ್ಲೆಲ್ಲ ಒಳ್ಳೆ ಮಳೆ ಬರ್ತಿತ್ತು, ಒಂದೆರಡು. ಆದ ಕಾರಣ ಮಳೆ ಇಲ್ಲದೆ ನಮ್ಮ ತೋಟ ಎಲ್ಲ ಇಲ್ಲೆಲ್ಲ ಬತ್ತಿ ಹೋಗಿದೆ. ಕುಡಿಲಿಕ್ಕೂ ನೀರಿಲ್ಲ, ಮತ್ತು ಬಾವಿಯಲ್ಲೂ ನೀರಿಲ್ಲ, ಬೋರ್ವೆಲ್ಲೂ ಬತ್ತಿ ಹೋಗಿದೆ. ಆದ ಕಾರಣ ನಾವು ನೋಡಿ ಇಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಟಿದ್ದೇವೆ. ಇದರಲ್ಲಿ ಮಳೆಗಾಲದ್ದು ನೀರಿದೆ. ಇದನ್ನೇ ಈಗ ಇದು ಎಂತಂದರೆ ಪಾತ್ರೆ ತೊಳಿಲಿಕ್ಕೆ, ಸ್ನಾನಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೇವೆ. ಆ ಕಾರಣ ನೀವು ನೀರನ್ನು ಪಂಚಾಯತಿಯಿಂದ ಸಪ್ಲೈ ಮಾಡಬೇಕು ಎಲ್ಲ ಮನೆಗಳಿಗೂ. ನಮ್ಮಲ್ಲಿ ದಿನೇ ದಿನೇ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಧ್ಯಾಹ್ನದ ಹೊತ್ತು 30ರಿಂದ 40 ಡಿಗ್ರಿಯಷ್ಟು ಬಿಸಿಲಿನ ಧಗೆ ಕಂಡುಬರ್ತಾ ಇದೆ. ಮಾತ್ರ ಅಲ್ಲ, ಇದರಿಂದಾಗಿ ನಮ್ಮಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡುಬರ್ತಾ ಇದೆ. ಕೆರೆ ಬಾವಿಗಳು ಬತ್ತಿ ಹೋಗ್ತಾ ಇದೆ. ಕೃಷಿಕ ಚಟುವಟಿಕೆಗಳಿಗೆ ಕೂಡ ತೊಂದರೆ ಆಗ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಅಡಿಕೆ ಗಿಡಗಳನ್ನು ಬೆಳೆಸ್ತಾರೆ. ಅಡಿಕೆ ಗಿಡಗಳಿಗೆ ಬೇಕಾದಷ್ಟು ನೀರು ಈಗ ಕೊರತೆ ಕೂಡ ಕಂಡು ಬರ್ತಾ ಇದೆ. ಅಡಿಕೆ ಗಿಡಗಳು ಒಣಗಲಿಕ್ಕೆ ಆರಂಭ ಆಗಿದೆ. ಅದರ ಜೊತೆಗೇನೆ ನಡೆದಾಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸೆಕೆಗಳು ಆಗ್ತಾ ಇರುವುದರಿಂದ ಮಧ್ಯಾಹ್ನದ ಹೊತ್ತು ಪೇಟೆಗೆ ಬರುವುದು, ಬೀದಿಗೆ ಬರುವುದು ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.